ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದ ಫಲ ಅಷ್ಟು ಸಮಂಜಸಕರವಾದಂಥದ್ದಲ್ಲ. ಆದ್ರೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಭಗವತಿಯ ಸಂಪೂರ್ಣ ಅನುಗ್ರಹ. ಅದರಲ್ಲೂ ವಿಶೇಷವಾಗಿ ಮೊದಲು 3 ತಿಂಗಳು ಸ್ವಲ್ಪ ದುಃಖ, ನಷ್ಟ, ಪ್ರತಿಯೊಂದನ್ನು ಕೂಡ ಆದಷ್ಟು ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ತಾವು ನೋಡ್ತಕ್ಕಂಥದ್ದು. ಭಗವಂತನನ್ನ ಪ್ರಾರ್ಥನೆ ಮಾಡಿ. ಭಗವಂತ ಯಾರ ಕೈಯನ್ನು ಕೂಡ ಬಿಡೋದಿಲ್ಲ. ನಾನು ಹೇಳೋದೇನಪ್ಪಾ ಅಂದ್ರೆ, ಒಂದು ಸಣ್ಣ ತಂತ್ರಸಾರವನ್ನ ತಾವು ಮಾಡ್ಕೊಳ್ಳೇಬೇಕು. ತಂತ್ರಸಾರ ಏನಪ್ಪಾ, 9 ಸೋಮವಾರ ತಲೆಗೆ ಹಾಲನ್ನು ಹಾಕೊಂಡು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 9 ಸೋಮವಾರ ತಲೆಗೆ ಹಾಲನ್ನು ಹಾಕೊಂಡು ಸ್ನಾನ ಮಾಡಿ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ 1 ಹಿಡಿ ಉಪ್ಪನ್ನ ಕೊಟ್ಟು ಪ್ರಾರ್ಥನೆಯನ್ನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಲದ ಬಾಧೆ, ಋಣಬಾಧೆ ಪ್ರತಿಯೊಂದನ್ನು ಕೂಡ ತಾವು ದೂರ ಮಾಡ್ಕೊಬಹುದು. ಇನ್ನ 9 ಭಾನುವಾರ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಬೇಕು. 9 ಭಾನುವಾರ ನವಗ್ರಹಗಳನ್ನ ಪ್ರಾರ್ಥನೆ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಈ ಒಂದು ದುಃಖ ದುಮಾನಗಳ ಪ್ರತಿಯೊಂದನ್ನು ಕೂಡ ತಾವು ದೂರ ಮಾಡ್ಕೊಬಹುದು. ಮೊದಲು 3 ತಿಂಗಳು ಸ್ವಲ್ಪ ಸಮಂಜಸಕರವಾದಂಥದ್ದಲ್ಲ. ಆದ್ರೆ ಇನ್ನು ಮುಂದಿನ ವರ್ಷದ ಫಲ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರನ್ನ ಪ್ರಾರ್ಥನೆ ಮಾಡಿ, ಆದಷ್ಟು ಸ್ನೇಹಿತರೊಂದಿಗೆ ಸ್ವಲ್ಪ ಜೋಪಾನ, ಆದಷ್ಟು ಸ್ನೇಹಿತರನ್ನ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಾವು ಅಳವಡಿಸ್ಕೊಂಡು ಆಗ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರವನ್ನ ಕೂಡ ವಿಮರ್ಶೆ ಮಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಆ ಒಂದು ಕೆಲವೊಂದು ವಿಷಯಗಳನ್ನು ಕೂಡ ತಾವು ವಿಮರ್ಶೆಯನ್ನ ಮಾಡೋದು, ಮುಂದೆ ಯಾರನ್ನ ನೀವು ಬ್ಲೈಂಡ್ ಆಗಿ ನಂಬಿ ಮನಸ್ಸಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ವಿಮರ್ಶೆ ಮಾಡಿದ್ರೆ ಅವರಿಂದ ಸ್ವಲ್ಪ ಕೆಡಕನ್ನ ನೀವು ಮುಂದೆ ನೋಡ್ತಕ್ಕಂಥದ್ದು. ಸ್ನೇಹಿತರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ 1-2 ನಿಮಿಷ ನಗೋದಕ್ಕೆ ಮಾತ್ರ, ಆದ್ರೆ ಅವರೇ ಜೀವನ. ಅವರಿಲ್ಲ ಅಂದ್ರೆ ನಾವಿಲ್ಲ ಅಂದ್ರೆ ಬಹಳ ಜೋಪಾನ, ಎಚ್ಚರಿಕೆ ಇರಬೇಕು. ನಾನು ಹೇಳೋದೇನಪ್ಪಾ ಅಂದ್ರೆ, ತಾವು ಮಾಡೋ ಪ್ರತಿಯೊಂದು ಕೆಲಸವನ್ನ ಕೂಡ ತಂದೆ ತಾಯಿಯ ಹತ್ರ ಕೂತು ಪ್ರಾರ್ಥನೆ ಮಾಡಿ, ತಂದೆ ತಾಯಿಯರ ಮುಂದೆ ಕೂತು ವಿಮರ್ಶೆ ಮಾಡಿ, ಅವರು ಹೇಗೆ ಹೆಜ್ಜೆಯನ್ನು ಹಾಕ್ಬೇಕು, ಅವರು ಯಾವ ರೀತಿ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೋ ಆ ಒಂದು ಮಾರ್ಗದರ್ಶನ ಜೊತೆ ಅವರು ಹಾಕಿ ಕೊಡ್ತಕ್ಕಂಥ ಹಾದಿಯಲ್ಲಿ ನೀವು ನಡೆದಿದ್ದೆ ಆದ್ರೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಒಂದು ರೀತಿ ಹೇಳ್ಬೇಕಂದ್ರೆ ಮೊದಲು 3 ತಿಂಗಳು ಅಷ್ಟು ಸಮಂಜಸಕರವಾದಂಥದ್ದಲ್ಲ. ಆದ್ರೆ ಮುಂದೆ ಇರತಕ್ಕಂಥ ವರ್ಷ ಭವಿಷ್ಯ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ನಾನು ಹೇಳಿರ್ತಕ್ಕಂಥ ಚುಟುಕಾದ ತಂತ್ರಸಾರವನ್ನು ಮಾಡಿ ತಮ್ಮೆಲ್ಲರಿಗೂ ಒಳಿತಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಜ ಶನಿ ಆದ ಮೇಲೆ ಸಿಂಹರಾಶಿ ರಾಶಿಯಲ್ಲಿ ರಾಷ್ಟ್ರಾಧಿಪತಿ ಯಾರು? ಸೂರ್ಯನಾಗ್ತಾನೆ. ಇಲ್ಲಿ ಸೂರ್ಯನಿಗೂ ಶನಿಗೂ ತಂದೆ ಮಕ್ಕಳಿಗೂ ಅಷ್ಟು ಸಮಂಜಸವಾದಂಥ ಕಾಲ ಅಲ್ಲ. ಅಂದರೆ ಈ ವರ್ಷ ಫಲ ಸಿಂಹರಾಶಿಯವರ ಫಲ ಏನು? ಸಿಂಹರಾಶಿಯವರಿಗೆ ಬಂದೊದಗುವಂಥ ಸಮಸ್ಯೆ ಆದರೂ ಏನು? ಕಷ್ಟ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ? ಬರ್ತಕ್ಕಂಥ ಕಷ್ಟ ಗೊತ್ತಾಗತ್ತಾ? ಗೊತ್ತಾಗದಿರೇ ಮನೆ ಬಾಗಿಲು ಮುಟ್ಟುತ್ತೆ. ಆದರೆ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇಂತಹ ಪರಿಸ್ಥಿತಿ ಸಿಂಹರಾಶಿಯವರಾದ್ದರಿಂದ ಸಿಂಹರಾಶಿಯವರಿಗೆ ಆದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ. ಈ ವರ್ಷದ ಪ್ರಾರಂಭ ಕ್ಷಣಗಳು ಅಷ್ಟು ಸಮಂಜಸವಲ್ಲ ಸಿಂಹರಾಶಿಯವರಿಗೆ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ. ಆ ಸುಧಾರಣೆ ಬಂದರೂ ಏನೇ ಆದರೂ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಸಹಿತ ಹೆಚ್ಚಿನ ಯಶಸ್ಸಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಶುಭಕೃತ್ ನಾಮ ಸಂವತ್ಸರದಲ್ಲಿ ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚತಕ್ಕಂಥದ್ದು, ಕಂದು ಬಣ್ಣದ ಗೋಮಾತೆಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ಕೊಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದರೆ ಶುಭ ಸಂಧ್ಯಾಕಾಲ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಂತಹ ಕಾಯಕಕ್ಕೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಮುಂದಾಗೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಸುಗಂಧ ದ್ರವ್ಯಗಳಾಗಲಿ ಅಥವಾ ನೂತನವಾದಂತಹ ಕೆಂಪು ಬಣ್ಣದ ವಸ್ತ್ರವಾಗಲಿ ಅಥವಾ ಕೆಂಪು ಬಣ್ಣದ ಪುಷ್ಪವಾಗಲಿ ಇಂತಹದ್ದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಯಶಸ್ಸಾಗಬೇಕಾದ್ರೆ ತಾವು ಮುಂದಿನ 6 ತಿಂಗಳ ನಂತರ ಗೋಧಿಯನ್ನು 9 ಭಾನುವಾರ ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡಿ, ರಾಹುಕಾಲ ಮುಗಿದ ನಂತರ ದೇವಿಯ ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೂರವಾರ ಪ್ರಯಾಣ ಮಾಡಬೇಕಾದ್ರೆ ಮತ್ತೊಬ್ಬರ ಸಹಾಯ ತೆಗೆದುಕೊಳ್ಳಿ. ಏನೇ ಆದರೂ ಕೆಲವಷ್ಟು ರಹಸ್ಯಗಳನ್ನು ರಹಸ್ಯವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ರಹಸ್ಯವನ್ನು 4 ಜನದಲ್ಲಿ ನೀವು ಬಿಚ್ಚಿಟ್ಟಿದ್ದೆ ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಪ್ರಯಾಣವನ್ನು ದೂರವಾರ ಹೊರಡುವಾಗ ನೀವೇ ಡ್ರೈವಿಂಗ್ ಮಾಡೋದಾದರೆ ಬಹಳ ಎಚ್ಚರಿಕೆ ಇರಲಿ. ಈ ಕಾಲ ಅಂದರೆ ಪ್ರಸ್ತುತ ಇರತಕ್ಕಂಥ ಮುಂದಿನ ಕಾಲಮಾನ ಅಷ್ಟು ಸಮಂಜಸವಾದ್ದಲ್ಲ. ಇನ್ನು ಆರೋಗ್ಯದ ಮೇಲೂ ಅಷ್ಟೇ ದುಷ್ಪರಿಣಾಮ ಇದೆ. ಆದಷ್ಟು ಸೊಂಟಕ್ಕೆ ಸಂಬಂಧಪಟ್ಟಂಥದ್ದಾಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟದ್ದಾಗಲಿ ನಿಮಗೆ ಸಮಸ್ಯೆಗಳು ಕಾಣಿಸುವಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗುತ್ತೆ. ಅಷ್ಟೇ ಅಲ್ಲದಿರ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನ, ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ವ್ಯತ್ಯಾಸ ಕಾಣುವಂಥದ್ದಿದೆ. ಅದಕ್ಕಾಗಿ ಅರ್ಕವೃಕ್ಷ ಅಂದರೆ ಬಿಳಿ ಎಕ್ಕದ ಹೂ,
ಬಿಳಿ ಎಕ್ಕದ ಹೂವಿನ ಗಿಡದ ಹತ್ರ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ 9 ಭಾನುವಾರ ಆ ವೃಕ್ಷದ ಮೊದಲಿಗೆ ಅಂದರೆ ವೃಕ್ಷದ ಬೇರಿನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಜೇನುತುಪ್ಪ ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳಿಂದ ಆದಷ್ಟು ಮುಕ್ತರಾಗ್ತೀರಿ. ಹಣಕಾಸಿನ ವಿಚಾರ ಬಹಳ ಜೋಪಾನ. ಯಾರು ಏನು ಕೊಡಬೇಕಾದ್ರೂ, ಏನು ನಡೆಸಬೇಕಾದ್ರೂ, ಏನು ವ್ಯವಹಾರ ಮಾಡಬೇಕಾದ್ರೂ ಒಂದಿಷ್ಟು ಜಾಗರೂಕತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಅರ್ಥಗರ್ಭಿತವಾದಂಥ ಬದುಕನ್ನು ತಾವು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದ ಫಲ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ಅನ್ಕೊಂಡಿರ್ತಕ್ಕಂಥ ಕೆಲಸ ಪ್ರತಿಯೊಂದನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಒಂದು ರೀತಿ ಹೇಳಬೇಕಂದ್ರೆ ಮೊದಲು ಬಂದಿರತಕ್ಕಂಥ 4 ತಿಂಗಳು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥದ್ದು. ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ, ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸ, ಇಷ್ಟು ವರ್ಷ ಯಾವ ಒಂದು ಕೆಲಸವನ್ನ ತಾವು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಕಾರ್ಯಸಿದ್ಧಿಯನ್ನ ಮಾಡ್ಕೊಂಡಿದ್ರೋ, ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡ್ಕೊಂಡಿದ್ರೋ, ಆ ಒಂದು ಸಂಕಲ್ಪ ಈ ವರ್ಷ ಬಹಳ ಬೇಗ ಮೊದಲು ಬಂದಿರತಕ್ಕಂಥ 4 ತಿಂಗಳು ಒಳಗಡೆನೆ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಆದ್ರೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ನಾನು ಹೇಳೋದೇನಪ್ಪಾ ಅಂದ್ರೆ ಕಾರ್ಯಸಿದ್ಧಿ ಆಗುತ್ತೆ, ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಅನ್ಕೊಂಡಿರ್ತಕ್ಕಂಥ ಕೆಲಸ ಸ್ವಲ್ಪ ಲೇಟ್ ಆದ್ರೂ ಚಿಂತೆ ಇಲ್ಲ. ಕೆಲಸವನ್ನ ಆ ಒಂದು ನೀವು ಯಾವ ಒಂದು ಗೋಲನ್ನ ಮೇಂಟೈನ್ ಮಾಡ್ತಾ ಇದ್ದೀರೋ ಅದನ್ನ ಬಿಡೋದಕ್ಕೆ ಹೋಗ್ಬೇಡಿ. ಅದಕ್ಕೆ ದೃಢ ಸಂಪೂರ್ಣವಾಗಿರ್ತಕ್ಕಂಥ ಪರಿಶ್ರಮವನ್ನ ನೀವು ಮಾಡಬೇಕು. ನೀವು ಪರಿಶ್ರಮವನ್ನ ಹಾಕಿ ನಿಮ್ಮ ಹೆಚ್ಚು ಪ್ರಯತ್ನವನ್ನ ಇಡೋದ್ರಿಂದ ಆದಷ್ಟು ಸ್ವಲ್ಪ ಮಟ್ಟಿಗೆ ಇನ್ನ ಹೆಚ್ಚು ಪ್ರಬುದ್ಧಮಾನಕ್ಕೆ ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ಕಾರ್ಯಸಿದ್ಧಿ ಮಾಡಬಹುದು. ಅದರಲ್ಲೂ ಬಹಳ ವಿಶೇಷವಾಗಿ 9 ಮಂಗಳವಾರ ದೇವಿಯನ್ನ ಪ್ರಾರ್ಥನೆ ಮಾಡಿ 9 ಜನ ಸುಮಂಗಲಿಯರಿಗೆ ಮಂಗಳ ದ್ರವ್ಯಗಳನ್ನು ನೀಡಿ ಮತ್ತು 9 ಮಂಗಳವಾರ ಯಾವ ದಿವಸ 9 ಸುಮಂಗಲಿಯರಿಗೆ ಮಂಗಳ ದ್ರವ್ಯವನ್ನ ನೀಡ್ತಿರೋ ಅದೇ ದಿನ ತಾಯಿ ಲಲಿತಾ ರಾಜರಾಜೇಶ್ವರಿಗೆ ಮೊಸರನ್ನ ನೀಡತಕ್ಕಂಥದ್ದು. ಮೊಸರನ್ನ ಅಂಗಡಿಯಿಂದ ಪ್ಯಾಕೆಟ್ ಇಂದ ತಗೊಂಡ್ ಬಂದಿರತಕ್ಕಂಥ ಮೊಸರನ್ನ ಉಪಯೋಗಿಸ್ತಕ್ಕಂಥದ್ದು ಬೇಡ. ಮನೆಯಲ್ಲಿ ತಾವು ಹಾಲನ್ನ ಪ್ಯಾಕೆಟ್ ತಗೊಂಡ್ ಬರ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ಬೆಂಗಳೂರು ಸಿಟಿಯಲ್ಲಿ ಹಾಲು ಕರ್ಕೊಂಡ್ ಬರೋದಂದ್ರೆ ಸ್ವಲ್ಪ ಕಷ್ಟನೇ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಹಾಲನ್ನ ತಗೊಂಡ್ ಬಂದು ತಾವೇ ಮನೆಯಲ್ಲಿ ಹೆಪ್ಪಾಕಿ ಅದರಿಂದ ಬಂದಿರತಕ್ಕಂಥ ಮೊಸರನ್ನ ತಾಯಿಗೆ ಮೊಸರನ್ನವನ್ನು ಮಾಡಿ ತಾಯಿಗೆ ನೈವೇದ್ಯ ಮಾಡೋದ್ರಿಂದ ಬಹಳ ಉತ್ತಮಕರವಾಗಿರ್ತಕ್ಕಂಥದ್ದು. ಒಂದು ರೀತಿ ಮೊದಲು ಬಂದಿರತಕ್ಕಂಥ 4 ತಿಂಗಳು ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ತಂದೆ ತಾಯಿಯ ಅನುಗ್ರಹದೊಂದಿಗೆ ಆದಷ್ಟು ಬೇಗ ಕಾರ್ಯಸಿದ್ಧಿಯನ್ನ ಮಾಡ್ಕೊಳ್ತೀರಾ. ಇನ್ನು ಮುಂದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ಅದಕ್ಕೂ ಕೂಡ ಯೋಚನೆ ಮಾಡೋದು ಬೇಡ. ಪ್ರತಿನಿತ್ಯದ ಕಾರ್ಯಕ್ರಮ ಮನೋಗತ ಪ್ರಶ್ನಾತಂತ್ರ ಬರ್ತಾನೆ ಇರುತ್ತೆ. ತಮ್ಮೆಲ್ಲರಿಗೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಸಣ್ಣ ಪುಟ್ಟ ಚುಟುಕಾಗಿರ್ತಕ್ಕಂಥ ತಂತ್ರಸಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಪ್ರತಿನಿತ್ಯದ ಕಾರ್ಯಕ್ರಮ ತಾವು ಕೂಡ ನೋಡಿ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನ ತಾವು ಕೂಡ ಪಡ್ಕೊಳ್ಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಈ ವರ್ಷ ಫಲದಲ್ಲಿ ಒಂದಿಷ್ಟು ಲಾಭವನ್ನೇ ಗಳಿಸ್ತೀರಿ. ಸಮಸ್ಯೆಗಳನ್ನು ಹೊತ್ತಿದ್ದಾಯಿತು, ಕಷ್ಟ ಸುಖ ನೋಡಿದ್ದಾಯಿತು, ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬತಕ್ಕಂಥ ಸುಂದರವಾದ ಗಳಿಗೆ ಈಗಾಗಲೇ ಬಂದಾಯಿತು. ಇಲ್ಲಿವರೆಗೂ 180 ಥರ ಸಮಸ್ಯೆಗಳನ್ನು ಕಂಡಿದ್ದೀರಿ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಮಸ್ಯೆಯಿಂದ ಮುಕ್ತರಾಗ್ತೀರಿ. ತುಲಾರಾಶಿ, ತುಲಾಲಗ್ನ ಪ್ರಥಮದಲ್ಲಿರ್ತಕ್ಕಂಥ 6 ತಿಂಗಳು ಸ್ವಲ್ಪ ಸಮಸ್ಯೆ ಅಂದ್ಕೊಂಡ್ರು ಸಮಸ್ಯೆ ಕಣ್ಣು ಕಾಣದಂಥ ರೀತಿಯಲ್ಲಿ ಲಾಭವನ್ನು ಗಳಿಸ್ತೀರಿ. ಅಂದರೆ 1 ಭಾಗದಲ್ಲಿ ಮಾತ್ರ ಸಮಸ್ಯೆ, ಇನ್ನು 9 ಭಾಗ ಲಾಭ ಅಂತ ಹೇಳುತ್ತೆ. ಕಾರಣ ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಬಹುದು, ವ್ಯವಹಾರವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಒಂದಷ್ಟು ಸಮಸ್ಯೆ ಹೇಗೆ ಬರುತ್ತೆ, ನಿಮಗೆ ಅರಿವಿಲ್ಲದಂತೆ ನಿಮ್ಮ ಪರಿಸರದಲ್ಲಿ ಸಮಸ್ಯೆಗಳು ಓಡಾಡ್ತಾ ಇರುತ್ತೆ. ಅರಿವಿಲ್ಲದಿರೋ ಪರಿಸರದಲ್ಲಿ ಓಡಾಡುವಂಥ ಸಮಸ್ಯೆ ಏನಂದರೆ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದವರು, ಅಥವಾ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅಥವಾ ಯಾರನ್ನ ಬಹಳಷ್ಟು ನಂಬಿರ್ತಿರಲ್ಲ, ನಂಬಿರ್ತಕ್ಕಂಥ ಅವರಿಂದ ನಂಬಿಕೆ ದ್ರೋಹ ಆಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಬಹಳ ಜೋಪಾನ. ಆದರೆ ಇದಕ್ಕೊಂದು ಪರಿಹಾರ ಇದೆ. ಪ್ರತಿನಿತ್ಯ ಬೆಳಿಗ್ಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ 1 ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, ಪ್ರತಿ ಗುರುವಾರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಸಂಜಾಕಾಲ ಗೋಧಿ ಲಗ್ನದಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಕ್ರಮಬದ್ಧವಾಗಿ ಮಾಡಿ. ಆದರೆ ಮುಂದಿನ 6 ತಿಂಗಳಲ್ಲಿ ಮಾತ್ರ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ಬ್ಯಾಂಕು ಲೇವಾದೇವಿ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಥವಾ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದಿರಿ. ಹಣಕಾಸನ್ನು ಯಾರನ್ನೂ ನಂಬಿ ಕೊಡುವಂಥದ್ದಲ್ಲ. ನಿಮ್ಮ ಕರಹಸ್ತದಲ್ಲಿ ಇರುವ ತನಕ ಮಾತ್ರ ಅದು ನಿಮ್ಮದು. ನಿಮ್ಮ ಕರಹಸ್ತ ದಾಟಿ ಮತ್ತೊಬ್ಬರು ಹೋಯಿತು ಅದು ನಿಮ್ಮದಲ್ಲ, ಅದು ಅವರದೇ. ಹಾಗಾಗಿ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಮೊದಲೇ ಕಷ್ಟಕಾಲದಲ್ಲಿ ಇರ್ತಕ್ಕಂಥದ್ದನ್ನು ಕಳ್ಕೊಳ್ಳೋದು ಬೇಡ.
ಆದರೆ ಅದರ ಜೋಪಾನ ಮಾಡಬೇಕು. ಅದು ಹೇಗೆ ಮಾಡಬೇಕು? ಗುರು ಹಿರಿಯರ ಮಾರ್ಗದರ್ಶನದಂತೆ ಗೊತ್ತಾಗುತ್ತೆ. ಹಾಗೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಹೊಸ ವರ್ಷದಲ್ಲಿ, ಅಂದರೆ ಯುಗಾದಿಯ ಹೊಸ ವರ್ಷದ ಪ್ರಾರಂಭ ದಿನಗಳಲ್ಲಂತೂ ಮನಸ್ಸು ಒಂದಷ್ಟು ತಿಳಿಯಾಗೇ ಇರುತ್ತೆ. ಅದಾದ 3 ತಿಂಗಳಲ್ಲಿ ಕನ್ಫ್ಯೂಷನ್ ಶುರುವಾಗುತ್ತೆ. 6 ತಿಂಗಳಿಗೆ ಬರೋಷ್ಟೊತ್ತಿಗೆ ಭೂಮಿಗೆ ಸಂಬಂಧಪಟ್ಟಂಥ ರೀತಿ ಒಂದಷ್ಟು ಲಾಭವನ್ನು ಕಾಣುವಂಥದ್ದಾಗುತ್ತೆ. ಆದರೆ ತಾಯಿ ದುರ್ಗೆಯನ್ನಾಗಲಿ, ಶಕ್ತಿ ದೇವತೆಯನ್ನಾಗಲಿ, ಅಥವಾ ನಿಮ್ಮ ಜನ್ಮದಾತೆಯನ್ನಾಗಲಿ, ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆ ತಾಯಿಯ ಹೆಸರು ಹೇಳಿ, ಅಂದರೆ ಜನ್ಮದಾತೆ ತಾಯಿಯ ಹೆಸರು ಹೇಳಿ 4 ಜನಕ್ಕೆ ಅನ್ನದಾನವನ್ನು ಮಾಡುವಂಥದ್ದು ಸಹಿತ ಬಹಳ ಉತ್ತಮ ಅನಿಸುತ್ತೆ. ಸುಂದರವಾದಂಥ ಕಾಯಕವಾಗಿ ನಿಮಗೆ ಹೆಚ್ಚಿನ ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಈ ವರ್ಷದಲ್ಲಿ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದು. ಅಂದರೆ ಆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಭಗವಂತನ ದರ್ಶನ ಮಾಡುವ ಭಾಗ್ಯ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.